ಹಾಯ್ ಫ್ರೆಂಡ್ಸ್, ಇಂಗ್ಲಿಷ್ ಭಾಷೆಯ ಕೌತುಕಗಳನ್ನು ಪರಿಚಯಿಸುವ ಪಾರ್ಟ್ 2 ವಿಡಿಯೋಗೆ ಆತ್ಮೀಯ ಸ್ವಾಗತ. ಫ್ಯಾಕ್ಟ್ ನಂಬರ್ 1, IMPOSSIPLE. ಇದನ್ನ ಕೆಲವರು ಇಂಪಾಸಿಬಲ್ ಅಂತ ಓದ್ಕೋತಾರೆ, ಮತ್ತೆ ಕೆಲವರು ಐ ಆಮ್ ಪಾಸಿಬಲ್ ಅಂತಾನು ಓದ್ಕೋತಾರೆ. ಇಂಪಾಸಿಬಲ್ ಮತ್ತು ಐ ಆಮ್ ಪಾಸಿಬಲ್ ಹೀಗೆ ಎರಡು ಸಾಧ್ಯತೆಗಳನ್ನು ಹೊಂದಿರುವ ವಿಶಿಷ್ಟ ಅಕ್ಷರ ಜೋಡಣೆಗಳು ಸಿಕ್ಕುವುದು ತುಂಬಾ ವಿರಳ. ಫ್ಯಾಕ್ಟ್ ನಂಬರ್ 2, ಕನ್ನಡದಲ್ಲಿ ಕೆಲವು ವಿಶಿಷ್ಟ ವಾಕ್ಯಗಳಿವೆ. ಉದಾಹರಣೆಗೆ, ಕುಬೇರನಿಗೇನಿರಬೇಕು. ಇದನ್ನ ಎಡದಿಂದ ಬಲಕ್ಕಾದ್ರೂ ಓದ್ಕೊಳ್ಳಿ ಅಥವಾ ಬಲದಿಂದ ಎಡಕ್ಕೆ ಬೇಕಾದ್ರೂ ಓದ್ಕೊಳ್ಳಿ. ಹೇಗೆ ಓದಿಕೊಂಡ್ರೂ ಅರ್ಥ ಒಂದೇ ಆಗಿರುತ್ತೆ. ಇದೇ ರೀತಿಯ ವಾಕ್ಯಗಳು ಇಂಗ್ಲಿಷ್ ನಲ್ಲೂ ಸಿಗುತ್ತವೆ. ಉದಾಹರಣೆಗೆ ನೋಡೋದಾದ್ರೆ, ಮೇಡಮ್ ಐ ಆಮ್ ಆಡಮ್. ಇದನ್ನ ಎಡದಿಂದ ಬಲಕ್ಕೆ ಅಥವಾ ಬಲದಿಂದ ಎಡಕ್ಕೆ ಹೇಗೆ ಬೇಕಾದ್ರೂ ಓದ್ಕೋಬಹುದು, ಅರ್ಥ ಮಾತ್ರ ಒಂದೇ. ಫ್ಯಾಕ್ಟ್ ನಂಬರ್ 3, ಬುಕ್ ಕೀಪರ್. BOOKKEEPER. ಇದೊಂದು 10 ಅಕ್ಷರದ ವಿಶಿಷ್ಟ ಪದ. ಇದರಲ್ಲಿ 3 ಅಕ್ಷರಗಳು ಸತತವಾಗಿ ಎರಡೆರಡು ಬಾರಿ ರಿಪೀಟ್ ಆಗಿವೆ. ಇಂತಹ ವಿಶಿಷ್ಟ ಅಕ್ಷರ ಜೋಡಣೆ ಹೊಂದಿರುವ ಪದ ಸಿಕ್ಕುವುದು ತುಂಬಾ ಕಷ್ಟ. ಹಾಗಾಗಿ ಈ ಪದ ವಿಶಿಷ್ಟ ಎನ್ನಿಸಿಕೊಳ್ಳುತ್ತೆ. ಫ್ಯಾಕ್ಟ್ ನಂಬರ್ 4, ಬಿಲೀವ್ ಅಂದ್ರೆ ನಂಬು ಅಂತ. ಆದ್ರೆ ಬಿಲೀವ್ ತನ್ನೊಳಗೆ ಲೈ ಅಂದ್ರೆ ಸುಳ್ಳನ್ನ ಅಡಗಿಸಿ ಇಟ್ಕೊಂಡಿದೆ. ಸೊ how can I believe the word believe when the word itself having lie? ಅಲ್ವೇ? ಫ್ಯಾಕ್ಟ್ ನಂಬರ್ 5, ನೀವು 1 2 3 4 ಅಂತ ನಂಬರ್ಸ್ ಅನ್ನ ಒಂದು ಆರ್ಡರ್ ನಲ್ಲಿ ಬರಿತಾ ಇದ್ದೀರಿ ಅಂತ ಇಟ್ಕೊಳ್ಳಿ. ಅಲ್ಲಿ ಒಂದು ಆಶ್ಚರ್ಯವನ್ನು ನೀವು ಗಮನಿಸಬಹುದು. 1 to 999 ವರೆಗೆ ಎಲ್ಲಿಯೂ ಎ ಅಕ್ಷರ ಕಂಡು ಬರುವುದಿಲ್ಲ. 1000 ನಲ್ಲಿ ಮಾತ್ರ ಎ ಕಾಣಸಿಗುತ್ತೆ. ಹಾಗೆಯೇ ಬಿ ಕೂಡ ಬಳಕೆ ಆಗಿಲ್ಲ. ಬಿಲಿಯನ್ ಮುಟ್ಟುವವರೆಗೆ ಬಿಲಿಯನ್ ನಲ್ಲಿ ಮಾತ್ರ ಬಿ ಕಂಡು ಬರುತ್ತೆ. ಫ್ಯಾಕ್ಟ್ ನಂಬರ್ 6, ಇಂಗ್ಲಿಷ್ನ 26 ಅಕ್ಷರಗಳನ್ನ ಒಳಗೊಂಡಿರುವ ಸೆಂಟೆನ್ಸ್ಗಳು ಇದಾವ? ಅಂತಹ ವಾಕ್ಯಗಳ ರಚನೆ ಸಾಧ್ಯ ಇದೆಯಾ? ಹೀಗೆ ಪ್ರಶ್ನಿಸಿದ್ರೆ ನಿಮ್ಮ ಪ್ರತಿಕ್ರಿಯೆ? ಖಂಡಿತ ಆ ತರದ ವಾಕ್ಯಗಳು ಇಂಗ್ಲಿಷ್ನಲ್ಲಿವೆ. ಉದಾಹರಣೆಗೆ ನೋಡೋದಾದ್ರೆ, ದ ಕ್ವಿಕ್ ಬ್ರೌನ್ ಫಾಕ್ಸ್ ಜಂಪ್ಸ್ ಓವರ್ ದ ಲೇಜಿ ಡಾಗ್. ಅಂಡ್ ಒನ್ ಮೋರ್ ಸೆಂಟೆನ್ಸ್, ಪ್ಯಾಕ್ ಮೈ ಬಾಕ್ಸ್ ವಿತ್ 5 ಡಜನ್ ಲಿಕ್ಕರ್ ಜಗ್ಸ್. ಇವುಗಳನ್ನ ಪ್ಯಾನ್ಗ್ರಾಮ್ಸ್ ಅಂತಾರೆ. ಹುಡುಕಿದರೆ ಇಂತಹ 16 ವಾಕ್ಯಗಳು ಸಿಕ್ಕಾವು. ಆದ್ರೆ ಎಲ್ಲಾ 26 ಅಕ್ಷರಗಳನ್ನ ಆದಷ್ಟು ಸಣ್ಣ ವಾಕ್ಯಗಳಲ್ಲಿ ಹಿಡಿದಿಡುವಂತಹ ರಚನೆಗಳು ಸಿಕ್ಕುವುದು ಕಷ್ಟ. ಅಂತಹ ವಾಕ್ಯಗಳಿಗೆ ಪರ್ಫೆಕ್ಟ್ ಪ್ಯಾನ್ಗ್ರಾಮ್ಸ್ ಅಂತ ಕರೀತಾರೆ. ಫ್ಯಾಕ್ಟ್ ನಂಬರ್ 7, ಇಂಗ್ಲಿಷ್ ನಲ್ಲಿ ಗ್ರಾಮ್ಯಾಟಿಕಲಿ ಪರಿಪೂರ್ಣ ಅರ್ಥ ಕೊಡುವ ಅತಿ ಚಿಕ್ಕ ಸೆಂಟೆನ್ಸ್ ಯಾವುದಾದ್ರೂ ಇದೆಯಾ ಅಂತ ಪ್ರಶ್ನೆ ಮಾಡಿದ್ರೆ ಹೌದು ಅಂತಾನೆ ಹೇಳಬಹುದು. ಐ ಆಮ್. ಇದು ಸಬ್ಜೆಕ್ಟ್ ಮತ್ತು ಪ್ರೆಡಿಕೇಟ್ ಪಾರ್ಟ್ ಎರಡನ್ನೂ ಹೊಂದಿರುವ ಗ್ರಾಮ್ಯಾಟಿಕಲಿ ಕರೆಕ್ಟ್ ಆದಂತಹ ಸ್ಮಾಲೆಸ್ಟ್ ಸೆಂಟೆನ್ಸ್. ಗೋ. ಇದನ್ನ ಕೂಡ ಮೀನಿಂಗ್ಫುಲ್ ಸೆಂಟೆನ್ಸ್ ಅಂತ ಹೇಳಲಾಗುತ್ತೆ. ಫ್ಯಾಕ್ಟ್ ನಂಬರ್ 8, AEIOU. ಇಂಗ್ಲಿಷ್ ಆಲ್ಫಾಬೆಟ್ ನಲ್ಲಿ ಈ 5 ಅಕ್ಷರಗಳು ವೋವೆಲ್ಸ್ ಅಂದ್ರೆ ಸ್ವರಗಳು. ಇಂಗ್ಲಿಷ್ ನಲ್ಲಿ ವೋವೆಲ್ಸ್ ಇಲ್ಲದ ಪದಗಳು ಸಿಕ್ಕುವುದು ವಿರಳ. ಆದ್ರೆ ಯಾವುದೇ ವೋವೆಲ್ಸ್ ಇಲ್ಲದ 6 ಅಕ್ಷರದ ಪದ ಹೊಂದಿದೆ, ರಿದಮ್. RHYTHM. ಇದು ವೋವೆಲ್ಸ್ ಇಲ್ಲದ ಇಂಗ್ಲಿಷ್ನ ಅತಿ ದೊಡ್ಡ ಪದ. ಆದ್ರೆ ಒಂದು ಅಂಶವನ್ನ ಗಮನಿಸಬೇಕು, ರಿದಮ್ ನಲ್ಲಿ ವೈ ವೋವೆಲ್ ನಂತೆ ವರ್ತಿಸುತ್ತೆ. ಫ್ಯಾಕ್ಟ್ ನಂಬರ್ 9, ಅಬ್ಸ್ಟೆಮಿಯಸ್ ಅಂಡ್ ಫ್ಯಾಸಿಷಿಯಸ್. ಈ 2 ಪದಗಳನ್ನ ನೀವು ನೋಡಿರ್ಲಿಕ್ಕೆ ಸಾಧ್ಯವಿಲ್ಲ. ಒಂದು ವೇಳೆ ನೋಡಿದ್ರು ಅಥವಾ ಕೇಳಿದ್ರು ಅವುಗಳಲ್ಲಿನ ವಿಶೇಷತೆಯನ್ನ ಗಮನಿಸಿರ್ಲಿಕ್ಕಿಲ್ಲ. ಈ ಪದಗಳಲ್ಲಿನ ಅಂತಹ ವಿಶೇಷತೆ ಏನಿರಬಹುದು ಅನ್ನೋದನ್ನ ಈಗ ನೋಡೋಣ. ಅಬ್ಸ್ಟೆಮಿಯಸ್ ಅಂಡ್ ಫ್ಯಾಸಿಷಿಯಸ್ ಈ 2 ಪದಗಳಲ್ಲಿ ಇಂಗ್ಲಿಷ್ನ AEIOU ಈ 5 ವೋವೆಲ್ಸ್ ಗಳನ್ನ ಕಾಣಬಹುದು. ಅದು ಎ ಆದ್ಮೇಲೆ ಇ ಆದ್ಮೇಲೆ ಐ, ಹೀಗೆ ಒಂದು ನಿರ್ದಿಷ್ಟ ಕ್ರಮದಲ್ಲಿ. ಈ ರೀತಿ 5 ವೋವೆಲ್ ಗಳನ್ನ ಒಳಗೊಂಡಿರುವ ವರ್ಡ್ಸ್ ಸಿಗೋದು ಅಪರೂಪದಲ್ಲಿ ಅಪರೂಪ ಎನ್ನಬಹುದು. ಫ್ಯಾಕ್ಟ್ ನಂಬರ್ 10, ದ ಮೋಸ್ಟ್ ಕಾಮನ್ ವರ್ಡ್ ಇನ್ ಇಂಗ್ಲಿಷ್ ಈಸ್ ದ. THE, ದ. ಅತಿ ಹೆಚ್ಚು ಬಳಕೆಯಾಗುವ ಇಂಗ್ಲಿಷ್ ಪದಗಳನ್ನ ನೀವು ಪಟ್ಟಿ ಮಾಡಿದ್ರೆ ಅದರಲ್ಲಿ ಮೊದಲು ಕಂಡುಬರುವ ಪದ ದ. ಇದನ್ನ ತೀರಾ ಕಾಮನ್ ಆಗಿ ಜನ ಯೂಸ್ ಮಾಡ್ತಾರೆ. ಐ ಮತ್ತು ಜೆ ಸ್ಮಾಲ್ ಲೆಟರ್ಸ್ ಇದಾವಲ್ಲ, ಅವುಗಳ ಮೇಲಿರುವ ಡಾಟ್ ಏನಿದೆ ಅದನ್ನ ಚಿಟಿಲ್ ಅಂತ ಕರೀತಾರೆ. TITTLE. ಸ್ವಿಮ್ಸ್, SWIMS. ಈ ವರ್ಡ್ ಅನ್ನ ತಲೆ ಕೆಳಗು ಮಾಡಿದ್ರು ಸ್ವಿಮ್ಸ್ ಅಂತಾನೆ ಆಗುತ್ತೆ. ಸ್ನೇಹಿತರೆ, ಇದಿಷ್ಟು ಇಂಗ್ಲಿಷ್ನ ಕೌತುಕಗಳನ್ನ ಪರಿಚಯಿಸುವ ಒಂದು ಸಣ್ಣ ಪ್ರಯತ್ನ. ನೀವಿನ್ನು ಪಾರ್ಟ್ 1 ವಿಡಿಯೋನ ನೋಡಿಲ್ಲ ಅಂದ್ರೆ ಅದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತಾನೆ, ಆಸಕ್ತರು ವೀಕ್ಷಿಸಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡೋದು ಮರಿಬೇಡಿ. ಹಾಗೆಯೇ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ ಆಲ್ ಅನ್ನ ಒತ್ತಿ. ನಮಸ್ಕಾರ.